ಪುದೀನಾ ಯಾವ ಶಾಲೆ ಉತ್ತರಾಂಧ್ರ ಶಾಲೆ ಅವರಾ? ನಿಮಗೆ ಈ ಶಾಲೆ ಹೋಗ್ತಿದ್ದೀನಿ ನಿಮ್ಮ ಹೆಸರೇನು? ನರೇಶ್. ಏನು ಗಿಡ ನೀವೆಲ್ಲನೂ? ಔಷಧಿ ಗಿಡಗಳು. ಇದನ್ನು ನೋಡಿದ್ವಿ ಯಾವಾಗ ನಮ್ಮ ಮನೆಯಲ್ಲಿ ಬಳಸಿದ್ದೀರೋ? ಏನು ಬಳಸ್ಬೋದು ತುಳಸಿ? ಹಾಂ ಕೆಮ್ಮಿಗೆ ಅದೆಲ್ಲ ಬಳಸ್ಕೊಳ್ತಾರೆ. ಇದು ನೋಡಿದ್ದೀವಾ? ತಿಂದಿದ್ದು ಯಾವಾಗನಾ? ತಿಂದಿಲ್ವಾ? ಏನು ಬಳಸ್ಕೊಳ್ತಾರೆ? ಹಾಂ ಹೇಳಪ್ಪ. ಇದು ಯಾರು? ಹೆಂಗೆ ಬರುತ್ತೆ? ಹಾಂ ಅದು ಎಲ್ಲಿರುತ್ತೆ? ಲಾವಾರಸ ಎಲ್ಲಿರುತ್ತೆ? ಭೂಮಿ ಒಳಗಡೆ. ಹಾಂ ಈಚೆ ಬರುತ್ತೆ. ಹಾಂ ಕೆಮಿಕಲ್ ಸಾಕು ಮಾಡ್ತೀಗ ಅದನ್ನ ಇಲ್ವಾ? ಸಣ್ಣ ಮಕ್ಕಳಲ್ವಾ? ಓಕೆ. ಎಕ್ಸ್ಪ್ಲನೇಷನ್ ಸ್ವಲ್ಪ ಇದೆ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಓದುತ್ತಿರುವ ಶಾಲೆ ಹೆಸರು GLPS ಮುತ್ತರಾಯನಹಳ್ಳಿ. ಕೆಂಪು ದೀಪ ಬಂದಾಗ ನಿಲ್ಲಿಸಬೇಕು, ಹಳದಿ ದೀಪ ಬಂದಾಗ ಹೊರಡಲು ಸಿದ್ಧರಾಗಬೇಕು, ಹಸಿರು ದೀಪ ಬಂದಾಗ ಹೊರಡಬೇಕು, ಜೀಬ್ರಾ ಪಟ್ಟಿ ಬಂದಾಗ ಓಡಾಡಬೇಕು. ಜೀಬ್ರಾ ಪಟ್ಟಿ ಬಂದಾಗ ಓಡಾಡಬೇಕು. ಹೋರಾಡೋದಲ್ಲ ಪುಟ. ಗುಡ್. ಸಾರಿಗೆಯ ನಿಯಮಗಳು, ಸಂಚಾರ ನಿಯಮಗಳು ಪಾಲನೆ ಮಾಡಬೇಕು ಅಂತ. ಸಂಚಾರ ನಿಯಮಗಳು ಪಾಲನೆ ಮಾಡಿಲ್ಲ ಅಂತ ಹೇಳಿದ್ರೆ ಏನೋ ಅವಘಡಗಳು ಆಕ್ಸಿಡೆಂಟ್ ಆಗ್ತವೆ. ಅದಕ್ಕೋಸ್ಕರನೇ ಸಿಗ್ನಲ್ಸ್ ಕೊಟ್ಟಿರ್ತಾರೆ. ಆ ಸಿಗ್ನಲ್ಸನ್ನು ನೋಡ್ಕೊಳ್ಬೇಕು ಅಂತ. ಹೌದಾ? ಪಾಲನೆ ಮಾಡ್ತೀನಿ ಏನು ಜೀಬ್ರಾ ಪಟ್ಟಿ ಅಂತ ಹೇಳಿದ್ರೆ ಆಯಿತಾ? ಆ ಪಟ್ಟಿ ಇರುವಂಥ ಕಡೆ ಮಾತ್ರ ಅಲ್ಲಿ ಮಾತ್ರ ಓಡಾಡಬೇಕು, ದಾಟಬೇಕು ರಸ್ತೆಯನ್ನು. ಆಯಿತಾ? ಇಲ್ಲಾಂದ್ರೆ ಮಧ್ಯ ರಸ್ತೆಯೆಲ್ಲ ದಾಟಕ್ಕೆ ಹೋದರೆ ವೆಹಿಕಲ್ಸು ವಾಹನಗಳು ಜೋರಾಗಿ ಬರ್ತಾ ಇರ್ತವೆ. ಹೌದಾ? ಅದರಿಂದ ಆ ಪಟ್ಟಿಗಳನ್ನ ಎಲ್ಲ ಹಾಕಿರ್ತಾರೆ. ಅಲ್ಲಿ ಮಾತ್ರ ನಿಂತ್ಕೊಂಡು ಅಲ್ಲಿ ಸಿಗ್ನಲ್ ಕೊಡ್ತಾರೆ. ಕೆಂಪು ದೀಪ ಬರೋ ಸಂದರ್ಭದಲ್ಲಿ ವೆಹಿಕಲ್ಸ್ ನಿಂತ್ಕೊಳ್ತಾವೆ, ಅಲ್ಲಿ ಅವಾಗ ದಾಟಬೇಕು. ಹೌದಾ? ಸುರಕ್ಷಿತವಾಗಿ ದಾಟಲಿಕ್ಕೆ ಅವಕಾಶ ಆಗುತ್ತೆ. ಹೌದಾ? ಇದು ಏನಿದು? ಎಲ್ಲಿ ಅದು ಎಲ್ಲಿ ಹೋಗುತ್ತದೋ? ಎಲ್ಲಿ ನಡೆಯುತ್ತದೋ? ಮೇಲೆ ಹೋಗುತ್ತಾ? ಹಾಂ. ವಿಮಾನವು ಆಕಾಶದಲ್ಲಿ ಹಾರಾಟ ಮಾಡುತ್ತೆ. ಹೌದಾ? ಹಾಂ. ಇದು ಏನಿದು? JCB. ಅದು ಎಲ್ಲಿ ಹೋಗುತ್ತದು? ಮಣ್ಣಿದ್ದಾಗ ಟಾರ್ ರೋಡಲ್ಲಿ ಹೋಗುತ್ತೆ. ಹೌದಾ? ಹಾಂ. ಅದು ಇದು ಭೂಸಾರಿಗೆ, ಭೂಮಿಯಲ್ಲಿ ಹೋಗುವಂಥದ್ದು ಭೂಸಾರಿಗೆ ಅಂತ ಕರ್ಕೊಳ್ತೀವಿ. ಆಯಿತಾ? ಹಾಗೆ ಇದು ಮೇಲೆ ಹಾರುವಂಥದ್ದು ವಾಯು ಸಾರಿಗೆ. ಅದು ನೀರಲ್ಲಿ ಹೋಗುವಂಥದ್ದು ಹಡಗು ಸಾರಿಗೆ ಮತ್ತು ಜಲ ಸಾರಿಗೆ ಅಂತ ಕರ್ಕೊಳ್ತೀವಿ. ಹೌದಾ? ಹಡಗು ಹೆಸರು ಕೇಳಿದ್ಯಾ? ನೋಡಿದ್ಯಾ? ಹೋಗಲಿ. ಎಲ್ಲಿ ನೋಡಿದ್ಯಾ? ಅಲ್ಲ, ಎಲ್ಲಿ ನೋಡಿದ್ನಿ ನೀನು ಹಡಗು? KRSಲ್ಲಿ ಬೋಟ್ ಇರ್ತವೆ. ಹಡಗು ತುಂಬ ದೊಡ್ಡದಿರುತ್ತೆ. ಮುತ್ತರಾಯನಹಳ್ಳಿ ಊರನ್ನ ಈ ಪಕ್ಕದಲ್ಲಿರೋದು 4-5-10 ಊರುಗಳು ಒಂದೇ ಎಲ್ಲ ಮನೆಗಳು ಎಷ್ಟಿದಾವೆ ಅಷ್ಟು ತುಂಬೋದು ಒಂದು ಹಡಗಿನಲ್ಲಿ. ಮಂಗಳೂರು. ಅರ್ಥ ಆಗ್ತಿದ್ಯಾ? ಈ ಸುತ್ತಮುತ್ತ ಎಲ್ಲ ಹಳ್ಳಿಗಳನ್ನು ಏನು ಮನೆಗಳು ಎಲ್ಲ ಇದೆ ಜನರೆಲ್ಲ ತುಂಬೋದು, ಒಂದು ಹಡಗು ತುಂಬಿಡ್ಬೋದು. ಮಂಗಳೂರು, ಕಾರವಾರ ಅಷ್ಟು ದೊಡ್ಡ ಸಾಮಗ್ರಿಗಳನ್ನು ತುಂಬಿಕೊಳ್ಳೋ ಶಕ್ತಿ ಇರುತ್ತೆ. ಯಾವುದಕ್ಕೆ? ಹಡಗಿಗೆ. ಆಯ್ತಾ? ಒಂದು ಸಲ ಬಂದರೆ ಹಡಗು ಅದ್ರಲ್ಲಿರುವಂಥದ್ದು ಏನು ಲೋಡ್ ಮಾಡಿರ್ತಾರೆ ಖಾಲಿ ಮಾಡೋಕ್ಕೆ ತಿಂಗಳಾನ್ಗಟ್ಟೆ ಕಟ್ಟಿ ಹಾಕ್ತಾರೆ ಅದನ್ನ ಹಡಗನ. ಒಂದೇ ದಿವಸಕ್ಕೆ 2 ದಿವಸಕ್ಕೆ ಎಲ್ಲ ಖಾಲಿ ಆಗೋದಿಲ್ಲ. ತಿಂಗಳಾನ್ಗಟ್ಟೆ ತೆಗೆದ್ರು ಅದ್ರ ಅಷ್ಟು ತುಂಬೋದು. ಅರ್ಥ ಆಗ್ತಿದ್ಯಾ? ಓಕೆ. ಏನಪ್ಪ ಇದು? ರಾಕೆಟ್ ಮೇಲೆ ಯಾವುದಿನ ಕಳ್ಸಪ್ಪ ನೋಡೋಣ. ಹಾಂ, ವೆರಿ ಗುಡ್. ನೋಡಿದ್ಯಾ? ಇದು ಎಲ್ಲಿ ನೋಡಿದ್ಯಾ? ಟಿವಿಯಲ್ಲಿ ನೋಡ್ರಾ? ಈ ಮಕ್ಕಳನ್ನ ಟೂರ್ಗಳು ಕರ್ಕೊಂಡೋದಾಗ ಅದಕ್ಕೆ ಇಸ್ರೋ ಅಥವಾ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಗೆ ಹೋದಾಗ ಅದು ಮಾಡಲ್ಸ್ ಇರ್ತಾವಲ್ಲ, ಅದಕ್ಕೆ ಮಕ್ಕಳಿಗೆ ಕಲ್ಪನೆ ಬರುತ್ತೆ. ಆ ಥರ ಹೋದಾಗ ಮಾಡಿಸ್ಬೇಕು. ಇಲ್ಲಿ ಸೈನ್ಸ್ ಪಾರ್ಕು ಚೆನ್ನಾಗಿದೆ ಸರ್. ಈಗ ಇಲ್ಲಿ ಹೊಸೂರು ಹತ್ರ ಸೈನ್ಸ್ ಪಾರ್ಕ್ ತುಂಬ ಚೆನ್ನಾಗಿದೆ. ನಮ್ಗೆ ತುಂಬ ಹತ್ರ ಅಲ್ವ ಇಲ್ಲಿ? ಹೌದು ಸರ್. ಹರ್ಷಾಪುರ ಇದೆಯಲ್ಲ, ಅಲ್ಲೇ. ಹೌದು.
ಹ್ಞೂ ಒಳ್ಳೆ ಒಳ್ಳೆ ಅನುಕೂಲ ಇದೆ ಸರ್. ಕರೆಂಟ್ ಇಲ್ಲದೆ ಹಾಂ ನೀರಿನ ಮೋಟರ್. ಹಾಂ ಸ್ವಲ್ಪ